ಇವತ್ತು ಒಳ್ಳೆ ಕೆಲಸ ಮಾಡಿದಂಥವ್ರನ್ನ ಜಾತಿ ಆಧಾರದ ಮೇಲೆ ಗುರುತಿಸ್ತಾರ ಹೊರತು ಕೆಟ್ಟ ಕೆಲಸ ಮಾಡಿದವರು ಒಳ್ಳೆ ಮೇಲ್ಜಾತಿಗೆ ಸೇರಿದ್ರೆ ಅವ್ನು ದೊಡ್ಡ ನಾಯಕನಾಗ್ತಾನೆ, ಅವನಿಂದ ಇಡೀ ಜನಾಂಗವೇ ಹೋಗುತ್ತೆ. ಇಡೀ ಜನಾಂಗವೇ ಅವನೆಂತ ಕೆಟ್ಟ ರಾಜಕಾರಣಿ ಆಗಿರ್ಲಿ, ಅವನ ಮೇಲೆ ಎಂತ ಪೊಕ್ಸೋ ಕೇಸ್ಗಳಿರ್ಲಿ, ಎಂತ ಅಪಹರಣದ ಕೇಸ್ಗಳಿರ್ಲಿ, ಯಾರೇ ಇರಲಿ, ಆ ಜಾತಿಗೆ ಸೇರಿಬಿಟ್ಟು ಆ ಜಾತಿ ಒಗ್ಗಟ್ಟಾಗಿದ್ರೆ ಸಾಕು, ಅವನಿಂದ ಎಲ್ಲರೂ ಹೋಗಿ ಓಟ್ ಹಾಕಿ ಇಡೀ ಆಡಳಿತ ವ್ಯವಸ್ಥೆ ಹಾಳಾಗ್ತದೆ. ಇದು ಜಾತಿ ವ್ಯವಸ್ಥೆ ಹಾಳಾಗಿರ್ತಕ್ಕಂಥದ್ದು. ಇವತ್ತು ನಾನು ಎಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದೇನೆ, ಎಲ್ಲ ಜಾತಿಯವ್ರಿಗೂ ಒಳ್ಳೆ ಕೆಲಸಗಳನ್ನ ಸುಧಾರಣೆಗಳು ತಂದು ಎಲ್ಲ ಜಾತಿಗೂ ಅನುಕೂಲ ಆಗಿದೆ. ನಾನು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದ್ದೇನೆ ಅಂತೇಳಿ ಆ ಜಾತಿಗಳಲ್ಲೇ ಸೇರಿ ನನ್ನನ್ನು ಸೋಲಿಸ್ತಾ ಇದೆ. ಇದರಿಂದ ಯಾವ ಸಮಾಜ, ಯಾವ ಒಂದು ರಾಜಕೀಯ ವ್ಯವಸ್ಥೆ ಒಳ್ಳೇದಾಗುತ್ತೆ ತಾವು ಯೋಚನೆ ಮಾಡಿ. ಅದಕ್ಕೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಕೋಟಿಗಟ್ಟಲೆ ಒಂದು ಮೆಡಿಕಲ್ ಕಾಲೇಜ್ ಸೀಟ್ ತೆಗೆದುಕೊಳ್ಬೇಕಾದ್ರೆ ಯಾರು ಎಲ್ಲ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜು ಪ್ರಾರಂಭ ಮಾಡಿರ್ತಕ್ಕಂಥ ಮಠ ಮಾನ್ಯರು, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ ಹೊಂದಿರ್ತಕ್ಕಂಥವ್ರು ಬಡವರು ಶೋಷಣೆ ಮಾಡ್ತಾ ಇದ್ದಾರೆ. ಆ ಬಡವರ ಜೊತೆಗೆ ರಾಜಿ ಮಾಡಿಕೊಳ್ಳದೆ ಇರ್ತಕ್ಕಂಥ ನಮ್ಮ ರಾಜಕಾರಣಿಗಳು ಅವ್ರ ಹತ್ರ ದುಡ್ಡು ತೆಗೆದುಕೊಂಡು ಈ ಸುಧಾರಣೆಗಳನ್ನೇ ಎಲ್ಲ ಮಣ್ಣುಮಸಿ ಮಾಡ್ತಾ ಇದ್ದಾರೆ. ಈ ರಾಜಕಾರಣದಲ್ಲಿ ಜಾತಿ ತೊಲಗಬೇಕು. ಪ್ರಜಾಪ್ರಭುತ್ವ ಜಾತಿ ರಹಿತವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಬೇಕು. ಜಾತಿ ರಹಿತವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಲಿಲ್ಲ ಅಂದ್ರೆ ಈ ದೇಶ ಉದ್ಧಾರ ಆಗೋದಿಲ್ಲ. ಇದಕ್ಕೆ ನಾವು ನೋಡಿದ್ವಿ. ಇವರಿಗೆ ಇಡೀ ಪ್ರಪಂಚದಲ್ಲಿ ಹೆಣ್ಮಕ್ಳಿಗೂ ಸಮನಾದ ಹಕ್ಕು ಕೊಟ್ಟಂತ ಒಬ್ಬ ಮಹಾನ್ ಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನ ಬರೀಬೇಕಾದ್ರೆ, ಹೋರಾಟ ಮಾಡಿ ಈ ಒಂದು ಬದಲಾವಣೆ ತರಬೇಕಾದ್ರೆ ಇಡೀ ದೇಶದಲ್ಲಿ ಅವರು ಅನುಸರಿಸಿದಂಥ ನೀತಿ ಬುದ್ಧ, ಬಸವಣ್ಣ, ಅದಾದ್ಮೇಲೆ ಸಾವಿತ್ರಿಬಾಯಿ ಫುಲೆ ಮತ್ತು ಫುಲೆಯವರ ದಂಪತಿಗಳು. ಅದನ್ನ ಆಧಾರದ ಮೇಲೆ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಮಕ್ಳಿಗೆ ಸಮಾನತೆ ದೊರಕಬೇಕು, ಹೆಣ್ಮಕ್ಳು ಸಹ ಸಮಾನರು ಈ ಸಮಾಜದಲ್ಲಿ, ಅವರಿಗೆ ಹಕ್ಕು, ಓಟ್ ಮಾಡ್ತಕ್ಕಂಥ ಹಕ್ಕಿದೆ. ಪ್ರಥಮ ಬಾರಿಗೆ ಇಡೀ ಪ್ರಪಂಚದಲ್ಲಿ ಹೆಣ್ಮಕ್ಳಿಗೂ ಸಮನಾದ ಹಕ್ಕು ಕೊಟ್ಟಂತ ಒಬ್ಬ ಮಹಾನ್ ಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ. ಅದವರು ಹಿಂದೆ ವಿದ್ಯಾವಂತರುಗಳು ಮಾತ್ರ ಓಟ್ ಮಾಡ್ಬೋದಾಗಿತ್ತು, ಐಶ್ವರ್ಯವಂತರು ಜಮೀನ್ದಾರರು ಮಾತ್ರ ಓಟ್ ಮಾಡ್ತಕ್ಕಂಥ ಅವಶ್ಯಕತೆ ಇತ್ತು, ಕೆಲವೇ ವರ್ಗದವರು ಓಟ್ ಮಾಡ್ತಕ್ಕಂಥ ಅವಶ್ಯಕತೆ ಇತ್ತು. ಸಂವಿಧಾನವನ್ನು ಬಂದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದ ಪ್ರಪಂಚದ ಎಲ್ಲ ವ್ಯವಸ್ಥೆಯನ್ನ ಅಧ್ಯಯನ ಮಾಡಿ, ತಾವು ಅಸ್ಪೃಶ್ಯ ಕುಟುಂಬದಲ್ಲಿ ಹುಟ್ಟಿ ಅವಮಾನವನ್ನ ಸಹಿಸಿಕೊಂಡು ಎಷ್ಟೇ ಕಷ್ಟ ಸುಖಗಳನ್ನು ಅನುಭವಿಸು, ನಮ್ಮ ಈ ಹಿಪ್ಪನೇರಳೆ ಹುಳ ಹೇಗೆ ತನ್ನ ಒಂದು ಜೀವನದಲ್ಲಿ ಬಿತ್ತು ರೇಷ್ಮೆಯನ್ನ ಹುಟ್ಟಿ ತಾನು ಬಿಸಿಲಿನಲ್ಲೇ ಸುಟ್ಟಾಗಿ ಸತ್ತೋಗ್ತದಲ್ಲ, ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವನ ಜೀವನ ಪರ್ಯಂತ ಯಾವುದೇ ಒಂದು ಸವಲತ್ತುಗಳನ್ನ ಇಲ್ಲದೆ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಒಂದು ರೇಷ್ಮೆ ಉಳಿದ ರೀತಿಯಲ್ಲಿ ಇಡೀ ತ್ಯಾಗವನ್ನ ಹೆಣ್ಣು ಕುಲಕ್ಕೆ ಮತ್ತು ಅಸ್ಪೃಶ್ಯ ಸಮಾಜಕ್ಕೆ, ಎಲ್ಲ ರೈತರಿಗೂ, ಎಲ್ಲ ಜನತೆಗೂ ತಮ್ಮ ಸಂವಿಧಾನವನ್ನು, ಒಳ್ಳೆಯ ಸಂವಿಧಾನವನ್ನು ಕೊಟ್ಟು ಔದ್ಯೋಗವಂತರಾಗಿದ್ದಾರೆ. ಇವತ್ತು ದೈವಾಧೀನರಾಗಿದ್ದಾರೆ. ಇವತ್ತು ನಮ್ಮ ಹೆಣ್ಮಕ್ಳಿಗೆ ಇವತ್ತು ಗಣಪತಿ ಪೂಜೆ ಮಾಡ್ತಾರೆ, ಇಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ತಾರೆ, ಆ ದೇವಿ ಪೂಜೆ ಮಾಡ್ತಾರೆ, ಈ ದೇವಿ ಪೂಜೆ ಮಾಡ್ತಾರೆ. ಏನಾದರೂ ಅವ್ರು ನಿಜವಾದಂಥ ಸಮಾನ ಹಕ್ಕು ಏನಾದರೂ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೆನೆಸ್ಕೊಳ್ತಕ್ಕಂಥ ಅದು ಜಾತಿಯ ಒಂದು ಸಂಕೋಲದಿಂದ ಇವತ್ತು ಅವ್ರು ನೆನೆಸ್ಕೊಳ್ತಾ ಇಲ್ಲ. ಬೇರೆ ವರ್ಗದವರು ಏನಾದರೂ ಆ ರೀತಿ ಒಂದು ಆಗಿದ್ದಿದ್ರೆ ಗಣಪತಿ ಪೂಜೆ ಮಾಡಿದಂಗೆ ಬಾಬಾ ಸಾಹೇಬ್ರನ್ನ ಪೂಜೆ ಮಾಡ್ತಾ ಇದ್ರು. ಇದು ಜಾತಿ ವ್ಯವಸ್ಥೆ ಅಷ್ಟು ಕೆಟ್ಟ ವ್ಯವಸ್ಥೆ ಇರೋದ್ರಿಂದ ಅವ್ರನ್ನ ಅಷ್ಟು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಅದೇ ರೀತಿ ಕಾನೂನು ಮಂತ್ರಿಯಾಗಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೈಸ್ರಾಯ್ ಕಾಲದಲ್ಲಿ ಬ್ರಿಟಿಷರ ಗೌರ್ಮೆಂಟ್ನಲ್ಲಿ 1935 ನಂತರ 42ರಲ್ಲಿ ಬ್ರಿಟಿಷ್ ಗೌರ್ಮೆಂಟ್ನಲ್ಲಿ, ವೈಸ್ರಾಯ್ ಗೌರ್ಮೆಂಟ್ನಲ್ಲಿ ಇವರು ಕಾನೂನು ಮಂತ್ರಿ, ಕಾರ್ಮಿಕ ಮಂತ್ರಿ ಮತ್ತು ವಿದ್ಯುತ್ ನೀರಾವರಿ ಮಂತ್ರಿ ಆಗಿದ್ದಾರೆ. ಆವಾಗ ಹೆಣ್ಮಕ್ಳಿಗೆ 12 ಗಂಟೆ ಇದ್ದದ್ದನ್ನ 8 ಗಂಟೆಗೆ ಇಳಿಸಿ ಅವರು ಹೆರಿಗೆ ಭತ್ಯೆ ಮತ್ತು ಹೆರಿಗೆ ರಜಾ, ಅನೇಕ ಸುಧಾರಣೆಗಳು, ಆ ಸುಧಾರಣೆಗಳನ್ನ ಹೇಳಿದ್ರು. ಇವತ್ತೆಲ್ಲ ಏನು ಸುಧಾರಣೆಗಳು ತಂದಿದ್ದಾರೆ ಅದೆಲ್ಲ ಅಂಬೇಡ್ಕರ್ ಅವರು ತಮ್ಮ ಕಾನೂನು ಮಂತ್ರಿಯಾಗಿ, ಕಾರ್ಮಿಕ ಮಂತ್ರಿಯಾಗಿ ತಂದಂಥ ಸುಧಾರಣೆಗಳನ್ನೇ ಇವತ್ತು ಎಲ್ಲ ಸರ್ಕಾರಗಳು ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಇದಕ್ಕೆ ಅಡಚಣೆ ಆಗ್ತಾ ಇದ್ರೆ ಅದ್ರ ವಿರುದ್ಧವಾಗಿ ಮಾಡ್ತಾ ಇರ್ತಕ್ಕಂಥ ಕೆಲವು ಕೆಲಸಗಳು ಅಂತ ಹೇಳ್ಬೋದು. ಅವ್ರು ಮಾಡಿದಂಥ ಕೆಲಸಗಳು ಅನೇಕ. ಅದಕ್ಕೆ ಇವತ್ತು ನಾವು ನೆನೆಸ್ಕೊಳ್ತಾ ಇದ್ದೀವಿ. ಇವತ್ತು ನಾನು ಕೇವಲ 3 ಮಂತ್ರಿ ಆಗಿದ್ದೆ. ಒಂದು ಶಿಕ್ಷಣ ಮಂತ್ರಿ 3 ಸಾರಿ, ಒಂದು ತೋಟಗಾರಿಕೆ ಮಂತ್ರಿ, ಇನ್ನೊಂದು ಕಂದಾಯ ಮಂತ್ರಿ.
ಕೇವಲ ಇದ್ದದ್ದು ಕೇವಲ 1.5 ವರ್ಷಕ್ಕಷ್ಟೇ. ಆ 1.5 ವರ್ಷದಲ್ಲಿ ಮಾಡಿದಂಥ ಸುಧಾರಣೆಗಳು ಐತಿಹಾಸಿಕ ಸುಧಾರಣೆಗಳನ್ನ ಅಂತ ಹೇಳ್ಬೋದು. ಹೆಮ್ಮೆ ಆಗುತ್ತೆ ನನಗೆ. ಅದು SSLC ಒಂದು ಕ್ರಾಂತಿಕಾರಿಕ ಬದಲಾವಣೆ. ಇವತ್ತು PUCಗೂ ಅದನ್ನ ಅನ್ವಯಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ BJP ಗೌರ್ಮೆಂಟ್ ಅದನ್ನ ಅನ್ವಯಿಸಿಕೊಂಡಿದ್ದಾರೆ. ಇಡೀ ದೇಶದಲ್ಲಿ ಎರಡು ಪರೀಕ್ಷೆ ಆದಂಥದ್ದು ಕೇವಲ ಒಂದೇ ಪರೀಕ್ಷೆ, 2 ಪರೀಕ್ಷೆಯನ್ನ 1 ತಿಂಗಳ ಹಂತದಲ್ಲೇ ಮಾಡಿ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯ ರೂಪಣೆ ಆಯ್ತೆ. ಅದು ಒಂದು ಸಾಮಾಜಿಕ ಕ್ರಾಂತಿ ಅಂತ ಹೇಳ್ಬೋದು. ಇವತ್ತು ಅದರ 40 ವರ್ಷ ಆಗ್ತಾ ಇದೆ. ಅದರ ಅನುಭವಗಳು, ಅದರ ಪರಿಣಾಮ ಎಷ್ಟಾಗ್ತಾ ಇದೆ ಅಂದರೆ ಅದು ಹೇಳೋದಕ್ಕೆ ಅಸಾಧ್ಯ. ಮತ್ತು ಇನ್ನೊಂದು ಕಂದಾಯ ಮಂತ್ರಿ ಆಗಿದ್ದಾಗ ಇನ್ನೊಂದು ಕ್ರಾಂತಿಕಾರಿಕ ಸುಧಾರಣೆ. ತಂದೆ ಮಕ್ಕಳಿಗೆ ದಾನ ಮಾಡಬೇಕಾದ್ರೆ, ವಿಭಾಗ ಮಾಡಬೇಕಾದ್ರೆ ಸ್ಟಾಂಪ್ ಡ್ಯೂಟಿ ಕಟ್ಟಬೇಕಾಗಿತ್ತು. ವಕೀಲರು ತಾವು ನೆನೆಸ್ಕೊಳ್ಬೋದು. ಅವಾಗ 50 ಕೋಟಿ ಆಸ್ತಿ ಮಾಡಬೇಕಾದ್ರೂ ಅದಕ್ಕೆ 8% 10% ಸ್ಟಾಂಪ್ ಡ್ಯೂಟಿ ಕಟ್ಟಬೇಕಾಗಿತ್ತು ಕುಟುಂಬದಲ್ಲಿ. ಅದೇ 50,000 ರೂಪಾಯಿ ಆಗೋದು ಸ್ಟಾಂಪ್ ಡ್ಯೂಟಿ ಕಟ್ಟಬೇಕಾಗಿತ್ತು. ಅದಕ್ಕೆ ನಾನೇನು ಯೋಚನೆ ಮಾಡಿದೆ, ನಮ್ಮ ಕುಟುಂಬದ ಒಳಗಡೆ ಹಸ್ತಾಂತರ ಆಗಬೇಕಾದ್ರೆ, ವಿಭಾಗ ಆಗಬೇಕಾದ್ರೆ, ದಾನ ಮಾಡಬೇಕಾದ್ರೆ ಸ್ಟಾಂಪ್ ಡ್ಯೂಟಿನೇ ಇರಬಾರ್ದು. ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಸ್ಟಾಂಪ್ ಡ್ಯೂಟಿ ಕುಟುಂಬದ ಒಳಗಡೆ ವ್ಯವಹಾರವನ್ನ ಸ್ಟಾಂಪ್ ಡ್ಯೂಟಿ ತೆಗೆದಾಕ್ತಕ್ಕಂಥ ಕೀರ್ತಿ ಇಡೀ ಕರ್ನಾಟಕದಲ್ಲಿ ನಾನು ತಂದಂಥ ಒಂದು. ಇದು ಬೇರೆ ರಾಜ್ಯದಲ್ಲಿ ಇವತ್ತು ತರ್ತಾ ಇದ್ದಾರೆ. ಎಷ್ಟು ಅನುಕೂಲ ಆಗಿದೆ ಅಂತಂದ್ರೆ, ಅದು ಒಬ್ರು ಹೇಳ್ತಾ ಇದ್ರು, ಅಮೆರಿಕದಿಂದ ಬಂದು ಅವರೊಬ್ರಿದ್ರು, ನೀವು ಮಾಡಿದಂಥ ಯೋಜನೆ ಭೂ ಸುಧಾರಣೆಗಿಂತ ಬಹಳ ಕ್ರಾಂತಿಕಾರಿಕ ಯೋಜನೆ. ಭೂ ಸುಧಾರಣೆ ಕೇವಲ ಉಳುವವನಿಗೆ ಭೂಮಿಮೆಯ, ಇದು ಉಳದೇ ಇರಲಿ, ಬಡವರಿರಲಿ, ಎಲ್ಲ ಜಾತಿಯವರಿರಲಿ, 5,000 ಇರಲಿ, 50,000 ಇರಲಿ, 5 ಕೋಟಿ ಇರಲಿ, ಅವ್ರೆಲ್ರಿಗೂ ಒಂದೇ ಸಮನಾದಂಥ ಕಾನೂನು. ಸ್ಟಾಂಪ್ ಡ್ಯೂಟಿ ಇಲ್ಲ, ಕೇವಲ ರಿಜಿಸ್ಟ್ರೇಷನ್ ಚಾರ್ಜ್ ಮಾತ್ರ. ಎಲ್ಲ ಸುಲಭವಾಗಿ ಯಾವುದೇ ಗೊಂದಲ ಇಲ್ಲದೇನೆ ಇವತ್ತು ತಮ್ಮ ಆಸ್ತಿಯನ್ನು ವಿಭಾಗ ಮಾಡ್ಕೊಳ್ಬಹುದು ಅಂತ ತಂದು ಅದು ಒಂದು ದೊಡ್ಡ ಇವತ್ತು ಇಡೀ ದೇಶದಲ್ಲಿ ಅದೊಂದು ಮಾದರಿ ಆಗಿದೆ. ಅದೇ ಕಂಪ್ಯೂಟರ್ RTC ಇವತ್ತು RTC ಏನಾದ್ರು ಕಂಪ್ಯೂಟರೈಸ್ ಆಗದೆ ಇದ್ದು ಏನಾದ್ರು ಬರವಣಿಗೆನಲ್ಲಿ ವಿಲೇಜ್ ಅಕೌಂಟ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಆಸ್ತಿ ಯಾರ್ಯಾರು ಬರ್ಕೊಳ್ತಾ ಇದ್ರು, ಎಷ್ಟೆಷ್ಟು ಅನಾಹುತಗಳಾಗ್ತಾ ಇತ್ತು. ಇವತ್ತು ಅದು ತಂದಂತೆ ಇಡೀ ದೇಶದಲ್ಲಿ ಅದು ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ನಾನು ಕಂದಾಯ ಮಂತ್ರಿಯಾಗಿ RTCಯನ್ನ ಕಂಪ್ಯೂಟರೈಸ್ ಮಾಡಿ ಡಿಜಿಟಲ್ RTC. ಇವತ್ತು ಡಿಜಿಟಲ್ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಪ್ರಥಮ ಬಾರಿಗೆ ನಾನು ಹಾಕಿದಂಥ ಬುನಾದಿ 98-99ರಲ್ಲಿ. ಇಂಥ ಅನೇಕ ಸುಧಾರಣೆಗಳು ಒಂದಲ್ಲ ಎರಡಲ್ಲ. CET ರೂಲ್ಸ್ನ ಒಂದು ತಂದು 85% CET ಎಕ್ಸಾಮಿನೇಷನ್ ಬರೆದಂಥ ಬಡ ಮಕ್ಕಳು ಎಲ್ಲ ಜಾತಿಯವರು ಮೆಡಿಕಲ್ ಸೀಟ್ ತೆಗೆದುಕೊಳ್ಬೋದಿತ್ತು. 85%. ಇನ್ನು 15% ಮಾತ್ರ ಮ್ಯಾನೇಜ್ಮೆಂಟ್ ಅವ್ರು ತಗೊಳ್ತಿತ್ತು. ಎಂಜಿನಿಯರಿಂಗು 95% ಸರ್ಕಾರ ಅಲಾಟ್ ಮಾಡ್ತಾ ಇತ್ತು, 5% ಮಾತ್ರ ಮ್ಯಾನೇಜ್ಮೆಂಟ್ ಕೊಡ್ತಾ ಇತ್ತು. ನಾನು ಪಾರದರ್ಶಕವಾಗಿ ಅಭ್ಯರ್ಥಿಗಳೇ ತಮಗೆ ಬೇಕಾದಂಥ ಕಾಲೇಜು, ತಮಗೆ ಬೇಕಾದಂಥ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಅವಕಾಶ ತಂದಿದ್ದೆ. ಅದ್ಮೇಲೆ ದೊಡ್ಡ ಪಿತೂರಿ ಮಾಡಿ ನನ್ನನ್ನು ರಾಜೀನಾಮೆ ಕೊಡ್ತಕ್ಕಂಥ ವ್ಯವಸ್ಥೆ ತಂದರು. ಅದಾದ್ಮೇಲೆ ಇವತ್ತು 85% ಅಲ್ಲ, 55% ಮ್ಯಾನೇಜ್ಮೆಂಟ್ ಅವರು, 45% ಕಾಲೇಜು. ಇವತ್ತು ಕೋಟಿಗಟ್ಟಲೆ ಒಂದು ಮೆಡಿಕಲ್ ಕಾಲೇಜ್ ಸೀಟ್ ತೆಗೆದುಕೊಳ್ಬೇಕಾದ್ರೆ ಯಾರು ಎಲ್ಲ ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜು ಪ್ರಾರಂಭ ಮಾಡಿರ್ತಕ್ಕಂಥ ಮಠ ಮಾನ್ಯರು, ದೊಡ್ಡ ಶಿಕ್ಷಣ ಸಂಸ್ಥೆ ಹೊಂದಿರ್ತಕ್ಕಂಥವ್ರು ಬಡವರು ಶೋಷಣೆ ಮಾಡ್ತಾ ಇದ್ದಾರೆ. ಆ ಬಡವ್ರ ಜೊತೆಗೆ ರಾಜಿ ಮಾಡಿಕೊಳ್ಳದೆ ಇರ್ತಕ್ಕಂಥ ನಮ್ಮ ರಾಜಕಾರಣಿಗಳು ಅವ್ರ ಹತ್ರ ದುಡ್ಡು ತೆಗೆದುಕೊಂಡು ಈ ಸುಧಾರಣೆಗಳನ್ನೇ ಎಲ್ಲ ಮಣ್ಣುಮಸಿ ಮಾಡ್ತಾ ಇದ್ದಾರೆ. ಇವತ್ತು ಭ್ರಷ್ಟಾಚಾರ ಬಡವರು ತಿಂತಾ ಇದೆಯೇ ಹೊರತು ಬೇರೆ ಮೇಲ್ವರ್ಗದವರಿಗೆ ಮತ್ತು ಶ್ರೀಮಂತರಿಗೆ ಈ ಒಂದು ಬೆಲೆ ಏರಿಕೆ ಆಗಲಿ ಅಥವಾ ಭ್ರಷ್ಟಾಚಾರ ಆಗಲಿ ಅವ್ರಿಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ತಾರೆ. ಇವತ್ತು ಬಡವ್ರಿಗೆ ತಾನೇ ಇವತ್ತು ದೊಡ್ಡ ಕಷ್ಟ ಆಗಿರ್ತಕ್ಕಂಥದ್ದು. ಅದಕ್ಕೆ ಯಾವ ಒಂದು ಪ್ರಜಾಪ್ರಭುತ್ವದಲ್ಲಿ ಈ ಪ್ರತಿಯೊಬ್ಬ ಜನತೆಯು ತನ್ನ ಪ್ರಭುತ್ವದ ಆದೋಗುಗಳನ್ನು, ಓಟಿನ ಮಹತ್ವವನ್ನು, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪಾರದರ್ಶಕತೆಯನ್ನ, ಪ್ರಾಮಾಣಿಕತೆಯನ್ನ, ನೈತಿಕತೆಯನ್ನ ಯಾರು ಉಳಿಸ್ಕೊಳ್ಳೋದಿಲ್ವೋ ಆ ಎಲ್ಲ ಅಂತ ಸರ್ಕಾರಗಳು ಇವತ್ತು ಮಾರ್ಕ ಆಗತ್ತೆ ಸಾರ್ವಜನಿಕರಿಗೆ ಅಂತ ಹೇಳಿದ್ದಾರೆ ಫಿಲಾಸಫರ್ಸ್. ಯಾವ ರಾಜಕಾರಣಿಗಳು ನೈತಿಕತೆಯನ್ನು ಕಳ್ಕೊಳ್ತಾರೋ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋದಿಲ್ವೋ, ಪ್ರಜಾಪ್ರಭುತ್ವದ ನೈತಿಕತೆಯನ್ನ ಗಮನದಲ್ಲಿ ಇಟ್ಕೊಳ್ಳೋದಿಲ್ವೋ ಆ ಎಂಥ ಸರ್ಕಾರಗಳು ಇಡೀ ಕೊರೋನಾಗಿಂತ ಪ್ಲೇಗ್ಗಳಿಗಿಂತ ದೊಡ್ಡ ಇದು ಅಂತ ಹೇಳಿದ್ದಾರೆ. ಅಂತ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ಇವತ್ತು ಒಳ್ಳೆ ಕೆಲಸ ಮಾಡಿದಂಥವ್ರನ್ನ ಜಾತಿ ಆಧಾರದ ಮೇಲೆ ಗುರುತಿಸ್ತಾರೋ ಹೊರತು, ಕೆಟ್ಟ ಕೆಲಸ ಮಾಡಿದವರು ಒಳ್ಳೆ ಮೇಲ್ಜಾತಿ ಸೇರಿದ್ರೆ ಅವ್ನು ದೊಡ್ಡ ನಾಯಕನಾಗ್ತಾನೆ, ಅವನಿಂದ ಇಡೀ ಜನಾಂಗವೇ ಹೋಗುತ್ತೆ. ಇಡೀ ಜನಾಂಗವೇ
ಅವನೆಂತ ಕೆಟ್ಟ ರಾಜಕಾರಣಿ ಆಗಿರ್ಲಿ, ಅವನ ಮೇಲೆ ಎಂತ ಪೊಕ್ಸೋ ಕೇಸ್ಗಳಿರ್ಲಿ, ಎಂತ ಅಪಹರಣದ ಕೇಸ್ಗಳಿರ್ಲಿ, ಯಾರೇ ಇರ್ಲಿ, ಆ ಜಾತಿಗೆ ಸೇರ್ಬಿಟ್ಟು ಆ ಜಾತಿ ಒಗ್ಗಟ್ಟಾಗಿದ್ರೆ ಸಾಕು, ಅವನಿಂದ ಎಲ್ಲರೂ ಹೋಗಿ ಓಟ್ ಹಾಕಿ ಇಡೀ ಆಡಳಿತ ವ್ಯವಸ್ಥೆ ಹಾಳಾಗ್ತದೆ. ಇದು ಜಾತಿ ವ್ಯವಸ್ಥೆ ಹಾಳಾಗಿರ್ತಕ್ಕಂಥದ್ದು. ಇವತ್ತು ನಾನು ಎಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದೇನೆ, ಎಲ್ಲ ಜಾತಿಯವ್ರಿಗೂ ಒಳ್ಳೆ ಕೆಲಸಗಳನ್ನ ಸುಧಾರಣೆಗಳು ತಂದು ಎಲ್ಲ ಜಾತಿಗೂ ಅನುಕೂಲ ಆಗಿದೆ. ನಾನು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದ್ದೇನೆ ಅಂತೇಳಿ ಆ ಜಾತಿಗಳಲ್ಲೇ ಸೇರಿ ನನ್ನನ್ನು ಸೋಲಿಸ್ತಾ ಇದೆ. ಇದರಿಂದ ಯಾವ ಸಮಾಜ, ಯಾವ ಒಂದು ರಾಜಕೀಯ ವ್ಯವಸ್ಥೆಗೆ ಒಳ್ಳೇದಾಗುತ್ತೆ? ತಾವು ಯೋಚನೆ ಮಾಡಿ. ಅದಕ್ಕೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು, ಈ ರಾಜಕಾರಣದಲ್ಲಿ ಜಾತಿ ತೊಲಗಬೇಕು. ಪ್ರಜಾಪ್ರಭುತ್ವ, ಜಾತಿ ರಹಿತವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಬೇಕು. ಜಾತಿ ರಹಿತವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಲಿಲ್ಲ ಅಂದ್ರೆ ಈ ದೇಶ ಉದ್ಧಾರ ಆಗೋದಿಲ್ಲ. ಇದಕ್ಕೆ ನಾವು ನೋಡಿದ್ದೀವಿ. ಅದನ್ನ ತಾವೆಲ್ಲರೂ ಮಹಿಳೆಯರು, ಇವತ್ತು ಮಹಿಳೆಯರಿಗೆ ಸಮಾನತೆ ಏನಾದ್ರು ಕೊಟ್ಟಿದ್ದಿದ್ರೆ, ಬಾಬಾ ಸಾಹೇಬ್ರು ಒಂದ್ ಕಡೆ ಹೇಳ್ತಾರೆ, ಆರ್ಥಿಕ ಸಮಾನತೆ ಎಷ್ಟೇ ಇರಲಿ, ಸಾಮಾಜಿಕ ಸಮಾನತೆ ಎಷ್ಟೇ ಇರಲಿ, ರಾಜಕೀಯ ಸಮಾನತೆ, ಅದೊಂದು ಸಾಮಾಜಿಕ ಸಮಾನತೆ ಮಹಿಳೆಯರಿಗೆ ಇಲ್ಲದೆ ಇದ್ರೆ ಅದು ಮಣ್ಣಿನ ಗೋಡಿನಲ್ಲಿ ಅಥವಾ ಸಗಣಿನಲ್ಲಿ ಮನೆ ಕಟ್ಟಿದ್ರೆ ಅದು ಉಳಿತದ? ಅದು ಮಳೆ ಬಂದ್ರೆ ಕೊಚ್ಕೊಂಡು ಹೋಗುತ್ತೆ. ಅದಕ್ಕೆ ಸಮಾನ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಆದರೆ ಮೊದಲು ಮಹಿಳೆಯರಿಗೆ ಆರ್ಥಿಕ ಬುನಾದಿಯನ್ನು ಹಾಕಿ ಅವ್ರಿಗೆ ಸಮಾನತೆಯನ್ನು ಕೊಟ್ಟಾಗ ಮಾತ್ರ ಈ ಸಮಾಜದಲ್ಲಿ ಸಮಾನತೆ ಆಗ್ತದೆ. 50% ಮಹಿಳೆಯರಿರ್ತಕ್ಕಂಥ ಸಮಾಜದಲ್ಲಿ ಅವ್ರಿಗೆ ಸಮಾನತೆ, ಎಲ್ಲ ರೀತಿ ಸಮಾನತೆ ಇರಬೇಕು ಅಂತೇಳಿ ಹೇಳಿದಂಥ ಇಡೀ ಮಹಾನ್ ಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದನ್ನ ಜಾತಿ ಆಧಾರದ ಮೇಲೆ ನೋಡ್ತಕ್ಕಂಥದ್ದಲ್ಲ, ವ್ಯಕ್ತಿ ಆಧಾರದ ಮೇಲೆ ನೋಡ್ಬೇಕು. ಅದೇ ರೀತಿ ಇಲ್ಲಿ ಕರ್ನಾಟಕದಲ್ಲಿ ಸೋಮಶೇಖರ್ ಜಾತಿಗೆ ಸೇರಿದಂಥದ್ದು, ಇಂಥ CET ವ್ಯವಸ್ಥೆ ಮಾಡಿದಂಥ ವ್ಯಕ್ತಿ, ಇಂಥ ಪಾರದರ್ಶಕವಾದಂಥ ಕಂಪ್ಯೂಟರ್ RTC ಮಾಡಿದಂಥ ವ್ಯಕ್ತಿ, ಅಂದ್ರೆ ಇನ್ನೂ ಅನೇಕ ಯೋಜನೆಗಳು, ಒಂದಲ್ಲ ಎರಡಲ್ಲ, ಕೇವಲ ಒಂದೂವರೆ ವರ್ಷದಲ್ಲಿ ಮಾಡಿದಂಥ, ಅದನ್ನ ನಮ್ಮ ಜಾತಿ ಆಧಾರದ ಮೇಲೆ ನಮ್ಮನ್ನು ಮೂಲೆ ಗುಂಪು ಮಾಡ್ತಕ್ಕಂಥ ವ್ಯವಸ್ಥೆ, ನಮ್ಮಂಥವ್ರು ಮೂಲೆ ಗುಂಪು ಮಾಡ್ತಕ್ಕಂಥದ್ದು ಇಡೀ ಸಮಾಜವನ್ನೇ ಮೂಲೆ ಗುಂಪು ಮಾಡಿದಂಥ ವ್ಯವಸ್ಥೆ ಆಗ್ತದೆ. ಅದನ್ನ ಆ ಒಂದು ಬದಲಾವಣೆಗೆ ತರ್ತಕ್ಕಂಥದ್ದು ನನ್ನಿಂದ ಆಗೋದಲ್ಲ ಅಂತ ತಿಳ್ಕೊಳ್ಳೋದು. ನಾವು ಮೊದಲು ಬದಲಾವಣೆ ಆಗ್ಬೇಕು. ಪ್ರತಿಯೊಬ್ರು ನಾನು ಬದಲಾವಣೆ ಆಗ್ಬೇಕು ಅಂತ ತೀರ್ಮಾನ ಮಾಡ್ಬೇಕು. ಎಲ್ಲರೂ ಹೇಳ್ತಾರೆ, ಏನ್ ಸ್ವಾಮಿ ಬಣ ಕೆಟ್ಟೋಯ್ತು ಸಮಾಜ, ಅವನು ಸರಿ ಇಲ್ಲ, ಅವನು ಒಗ್ಗಟ್ಟಿಲ್ಲ, ಎಲ್ಲರೂ ಹೇಳ್ತಾರೆ. ಆದ್ರೆ ತನ್ನಲ್ಲಿ ಅದು ಬರಬೇಕು. ನಾನು ಒಗ್ಗಟ್ಟು ಮಾಡ್ಕೊಳ್ತೇನೆ, ನಾನು ಬದಲಾವಣೆ ಆಗ್ತೇನೆ ಅಂತ ಬಂದಾಗ ಎಲ್ಲರೂ ಅದು ಬದಲಾವಣೆ ಆಗುತ್ತೆ. ಮೊದಲು ಎಲ್ಲ ವ್ಯವಸ್ಥೆ ನನ್ನಿಂದನೇ ಬದಲಾವಣೆ ಆಗಬೇಕು ಅಂತ ಯಾರು ತಿಳ್ಕೊಳ್ತಾರೋ ಆವಾಗ ಮಾತ್ರ ವ್ಯವಸ್ಥೆ ಬದಲಾವಣೆ ಆಗುತ್ತೆ. ಆ ಒಂದು ದಿಕ್ಕಿನಲ್ಲಿ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಇವತ್ತು ಕೆಲವೇ ಜನ ಬಂದಿದ್ದಾರೆ ಅಂತಕ್ಕಂಥದ್ದಲ್ಲ, 10 ಮಾಡೋದನ್ನು ಒಂದು ಮುತ್ತು ಕಟ್ಟು ಅಂತ ಹೇಳ್ತಾರೆ. ಇನ್ನಿಷ್ಟೇ ಸಾಕು. ನಿಮ್ಮಿಂದ, ನಿಮ್ಮ ಸಮಾಜದ ಸ್ನೇಹಿತರುಗಳು, ಕುಟುಂಬದವರು, ನಿಮ್ಮ ಪರಿಸರದವರು, ಅವರಿಗೆ ವಿಚಾರಗಳನ್ನು ವಿನಿಮಯ ಮಾಡ್ತಾ, ಚರ್ಚೆ ಮಾಡ್ತಾ ಹೋಗಿ ಬದಲಾವಣೆ ಆಗ್ತಾ ಹೋದಾಗ ಸಮಾಜ ಬದಲಾವಣೆ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಈ ನನ್ನವ ಸಂಸ್ಕೃತಿ ಕುಲ ಕಲಾ ಮಂದಿರ, ಇದು ಪ್ರತಿ ತಿಂಗಳು ಇಂಥ ಒಂದು ಸಣ್ಣ ಸಭೆಗಳೇ ಆದರೂ ಚಿಂತೆ ಇಲ್ಲ, ಒಂದು ಒಳ್ಳೆಯ ಚಿಂತನೆಗಳನ್ನು ಮೂಡಿಸ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮೆಲುಕು ಮಾಡ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸುವ ಸಂದರ್ಭಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ. ಒಳ್ಳೆಯ ಕೆಲಸ. ಅದಕ್ಕೆ ಎಲ್ಲ ನಮ್ಮ ಮಹಾದೇವ್ ಮತ್ತು ಅವರೆಲ್ಲ ತಂಡದವ್ರನ್ನ ನಾನು ಅಭಿನಂದಿಸ್ತೇನೆ. ಅದನ್ನು ಕರೆದಾಗ ಎಂಥ ಸಣ್ಣ ಸಭೆ ಆದರೂ ಚಿಂತೆ ಇಲ್ಲ, ನಾನೊಂದೆರಡು ಮಾತುಗಳನ್ನ ಆಡುವ ಅವಕಾಶ ಕಲ್ಪಿಸಿಕೊಟ್ಟಿದ್ದೀನಿ. ನಾನು ಬಂದಿದ್ದೇನೆ, ತಮ್ಮೆಲ್ಲರೂ ಭಾಳ ಪ್ರೀತಿಯಿಂದ ನೋಡಿದ್ದೀರಿ. ತಮ್ಮೆಲ್ಲರಿಗೂ ಹೊಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.